1790ರಲ್ಲಿ ಆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸ್ಟಾರ್ಟ್ ಆಗಿರುತ್ತೆ. ಇದನ್ನು ಆವಾಗ ಮೈಸೂರು ಸಂಸ್ಥಾನದ ರಾಜರಾಗಿರೋಂಥ ಟಿಪ್ಪು ಸುಲ್ತಾನ್ ಅವರು ಏನು ಮಾಡಿರ್ತಾರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಸ್ಟಾರ್ಟ್ ಮಾಡಿರ್ತಾರೆ. ಈ ಮೂರನೇ ಮೈಸೂರು ಆಂಗ್ಲೋ ವಾರಲ್ಲಿ ಏನಾಗುತ್ತೆ ಅಂತ ಅಂದರೆ, ಟಿಪ್ಪು ಸುಲ್ತಾನ್ ಅವರು ಸೋಲನ್ನು ಅನುಭವಿಸ್ತಾರೆ. ಈ ಸೋಲನ್ನು ಅನುಭವಿಸಿದ ಕಾರಣ ಟಿಪ್ಪು ಸುಲ್ತಾನ್ ಅವರು ತಮ್ಮ ಇಬ್ಬರು ಗಂಡು ಮಕ್ಕಳನ್ನ ಕೂಡ ಬ್ರಿಟಿಷ್ ಅವರಿಗೆ ಕೊಡಬೇಕಾದ ಪರಿಸ್ಥಿತಿಯೂ ಬರುತ್ತೆ. ಹಾಗೆಯೇ ಟಿಪ್ಪು ಸುಲ್ತಾನ್ ಅವರಿಗೆ ತುಂಬ ಯೋಚನೆ ಇರುತ್ತೆ. ಏನಪ್ಪ ಯೋಚನೆಗಳು ಅಂತ ಅಂದರೆ, ಈ ಯುದ್ಧವನ್ನು ಗೆಲ್ಲೋದಕ್ಕೆ ನಮಗೆ ಶಕ್ತಿ ಹಾಗೆ ಯುಕ್ತಿ ಹಾಗೆ ನಮ್ಮಂಥ ಇರೋ ಸೈನಿಕರುಗಳಿಗಿಂತ ಹೆಚ್ಚಾಗಿ ಅಶ್ವಮೇಧಗಳು ಇನ್ನೂ ತುಂಬ ಅವರಿಗೆ ಬೇಕಾ ಅವಶ್ಯಕತೆ ಇರುತ್ತೆ. ಆವಾಗ ಈ ಸ್ಥಳದಲ್ಲಿ ಟಿಪ್ಪು ಸುಲ್ತಾನ್ ಅವರು ಬ್ರೀಡಿಂಗ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಬ್ರೀಡಿಂಗ್ ಮಾಡ್ತಾ ಇಲ್ಲಿಂದ ಕುದುರೆಗಳನ್ನ ಏನು ಮಾಡ್ತಾ ಇರ್ತಾರೆ, ಅವ್ರ ಯುದ್ಧಗಳಿಗೆ ಬಳಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ 1799ರಲ್ಲಿ 4ನೇ ಮೈಸೂರು ಆಂಗ್ಲೋ ವಾರ ನಡೆಯುತ್ತೆ. ಈ ವಾರಲ್ಲಿ ಟಿಪ್ಪು ಸುಲ್ತಾನ್ ಅವರು ಮರಣವನ್ನು ಹೊಂದ್ತಾರೆ ಬ್ರಿಟಿಷರ ವಿರುದ್ಧ. ಆವಾಗ ಅವರು ಮರಣ ಹೊಂದಿದ ತಕ್ಷಣ 1799ನೇ ಇಸ್ವಿಯಲ್ಲಿ ಬ್ರಿಟಿಷ್ ಅವರು ವಶಪಡಿಸ್ಕೊಂಡು ಅವ್ರು ಏನು ಮಾಡ್ತಾರೆ, ಅವರು ಮುಂದೆ ಹಾಗೆ ಟಿಪ್ಪು ಸುಲ್ತಾನ್ ಅವರು ಹೇಗೆ ಹಿಂದೆ ಅವರು ಬ್ರೀಡಿಂಗ್ಗಳನ್ನ ಮಾಡ್ತಾ ಹೋಗ್ತಿದ್ರು, ಹಾಗೆಯೇ ಬ್ರಿಟಿಷವರು ಕೂಡ ಬ್ರೀಡಿಂಗ್ಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಬ್ರೀಡಿಂಗ್ಗಳನ್ನ ಮಾಡ್ಕೊಂಡು ಅವರ ಯುದ್ಧಗಳಿಗೆ ಅವ್ರಿಗೆ ಯಾವ ಥರ ಬೇಕು ಆ ಥರ ರೆಡಿ ಮಾಡ್ಕೊತಾ ಇರ್ತಾರೆ. ಹಾಗೆ 1799ರಲ್ಲಿ ಯಾವಾಗ ಅವರು ವಶಪಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಅವರು ಆವಾಗ ಇಂಪಾರ್ಟೆಂಟ್ ಅರೇಬಿಯನ್ ಹಾರ್ಸ್ಗಳನ್ನ ಇಲ್ಲಿ ಬಂದು ಬ್ರೀಡ್ ಮಾಡ್ತಾ ಇರ್ತಾರೆ. ಇಂಪಾರ್ಟೆಂಟ್ ಅರೇಬಿಯನ್ ಹಾರ್ಸ್ಗಳನ್ನ ಅವರು ಇಲ್ಲಿ ತೊಗೊಂಬಂದು ಬ್ರೀಡ್ಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆಯೇ 1886 1886ಅಲ್ಲಿ ಮೊದಲನೇ ಇಂಪೋರ್ಟೆಡ್ ಬ್ರೀಡ್ ಬಂದು ನಮ್ಮ ಪೆರೋ ಗೊಮಿಸ್ ಅಂತ ಒಂದು ಸ್ಟ್ಯಾಲಿನ್ ಇದೆ. ಆ ಸ್ಟ್ಯಾಲಿನ್ ಬಂದು UK ಮತ್ತು US ಅಲ್ಲಿ ಫುಲ್ ಕಲಾಕರ್ ಕುದುರೆ ಅಂತಲೇ ಹೇಳ್ಬೋದು, ಲೋಕಲ್ ಭಾಷೆಯಲ್ಲಿ ಖಡಕ್ ಕುದುರೆಗಳು. ಆ ಕುದುರೆನ ಇಲ್ಲಿಗೆ ತೊಗೊಂಬಂದು ಬ್ರೀಡಿಂಗ್ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಹಾಗೆಯೇ ಅವರು ಬ್ರೀಡಿಂಗ್ ಮಾಡ್ತಾ ಅವ್ರ ಯುದ್ಧಗಳಿಗೆ ಎಲ್ಲ ಬಳಸ್ಕೊತ ಹೋಗ್ತಾ ಇರ್ತಾರೆ. ಹಾಗೆಯೇ ಬ್ರಿಟಿಷ್ ಅವರು ನಮ್ಮ ದೇಶವನ್ನು ಅಂದರೆ ನಮಗೆ ಸ್ವಾತಂತ್ರ್ಯ 1947ರಲ್ಲಿ ಏನು ಬಂತು, ಅದಕ್ಕಿಂತ 2 ವರ್ಷ ಹಿಂದೆ ಗಂಟ ಅವ್ರು ಬ್ರೀಡಿಂಗ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 1947ರಲ್ಲಿ ಯಾವಾಗ ಸ್ವಾತಂತ್ರ್ಯ ಬರುತ್ತೆ, ಬ್ರಿಟಿಷ್ ಅವರು ಈ ಸ್ಥಳವನ್ನು ಆಗಿನ ಕಾಲದಲ್ಲಿ ಮೈಸೂರು ರಾಜ್ಯದ ರಾಜರಾಗಿರುವಂಥ ಜಯಚಾಮರಾಜೇಂದ್ರ ಒಡೆಯರ್ ರಾಜರಿಗೆ ಈ ಸ್ಥಳವನ್ನು ಲೀಗಲಿ ಅವರು ಕೊಡ್ತಾರೆ. ಅಂದರೆ ಲೀಗಲಿ ಅಂತ ನಮ್ಮ ಹತ್ರ ಕಿತ್ಕೊಂಡಿರ್ತಾರೆ. ಅವ್ರ ದೇಶ ಬಿಟ್ಟು ಹೋಗ್ಬೇಕಾದ್ರೆ, ತಗೊಳ್ಳಿ ಸ್ವಾಮಿ ನಿಮ್ಮ ಹತ್ರ ನಾವು ಕಿತ್ಕೊಂಡಿದ್ದೀವಿ, ಇದು ನಿಮ್ಮದೇ ಸ್ಥಳ ನಿಮ್ಮದೇ ಅಂದ್ಬಿಟ್ಟು ಅವರು ಅಲ್ಲಿಗೆ ಇಟ್ಬಿಟ್ಟು ಹೋಗ್ತಾರೆ. ಆಗ ಬಿಟ್ಟೋಗಿದ ತಕ್ಷಣ ಹಾಗೇ ಕಂಟಿನ್ಯೂ ಮಾಡ್ಕೊತಾ ಬರ್ತಾರೆ ಕುದುರೆಗಳನ್ನ. ಅವರ ದಸರಾಗಾಗಿರ್ಬೋದು, ಹಾಗೆಯೇ ಅವರ ಸೇನೆಗಳಿಗಾಗಿರ್ಬೋದು, ಇಲ್ಲಿ ಬ್ರೀಡ್ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆಯೇ ಈ ಕಂಟಿನ್ಯೂಷನ್ ಹಾಗೆಯೇ ಮುಂದೆ ಹೋಗ್ತಾ ಅಲ್ಲಿಂದ ನೆಕ್ಸ್ಟು ಸರ್ಕಾರ ರಚನೆ ಆಗುತ್ತೆ. ಸರ್ಕಾರ ರಚನೆ ಆಗಿದೆ 1968ರಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ, ಈ ಪ್ರದೇಶವನ್ನು ಇದು ಕರ್ನಾಟಕ ಸರ್ಕಾರಕ್ಕೆ ಸೇರಿದು ಅಂತ ಮಾಡಿ ಅವರು ಈ ಪ್ರದೇಶವನ್ನು ಕಂಪ್ಲೀಟಾಗಿ ಕರ್ನಾಟಕ ಸರ್ಕಾರ ಇದು ನಮ್ಮದೇ ಅಂತ ವಹಿಸ್ಕೊಳ್ಳುತ್ತೆ. ಈಗ 1968ರಲ್ಲಿ ಸರ್ಕಾರದವ್ರು ಏನು ಮಾಡ್ತಾರೆ, ಇದನ್ನು ಲೀಸ್ಗೆ ಅಂತ ಕೂಗ್ತಾರೆ. ಈ ಸ್ಥಳವನ್ನು 30 ವರ್ಷಗಳ ಕಾಲ ಲೀಸ್ಗೆ ಅಂತ ಕೂಗ್ತಾರೆ. ಆ ಲೀಸಲ್ಲಿ ಬೆಂಗಳೂರು ಟರ್ಫ್ ಕ್ಲಬ್ ಅನ್ನೋದು ಒಂದು ಕ್ಲಬ್ ಏನು ಮಾಡುತ್ತೆ, ಈ ಸ್ಥಳವನ್ನು ಲೀಸಲ್ಲಿ ಅವರು 30 ವರ್ಷಗಳ ಕಾಲ ಕೊಂಡ್ಕೊತಾರೆ. ಕೊಂಡ್ಕೊಳ್ಳೋದ್ರೆ ಲೀಸ್ ತೊಗೊತಾರೆ. ಈ ಲೀಸ್ ತೊಗೊಂಡಿದ್ದಾರೆ ಅವರು 30 ವರ್ಷಗಳ ನಡೆಸೋಕ್ಕಾಗಲ್ಲ, ಕೇವಲ 23 ವರ್ಷ ಅಂದರೆ 1992 ತನಕ ಮಾತ್ರ ಇಲ್ಲಿ ಅವರು ಬ್ರೀಡಿಂಗ್ಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆಯೇ ಕುದುರೆಗಳನ್ನ ಬಿಡ್ತಾ ಇರ್ತಾರೆ. ಇಲ್ಲಿಂದ ಕುದುರೆಗಳನ್ನ ರೆಡಿ ಮಾಡಿ ಬೇರೆ ಕಡೆ ಇಂಪಾರ್ಟೆಂಟ್ ಕುದುರೆಗಳನ್ನ ಕರ್ಕೊಂಡ್ಬರ್ತಾರೆ. ಇಂಪಾರ್ಟೆಂಟ್ ಕುದುರೆಗಳನ್ನ ಕರ್ಕೊಂಡ್ಬಂದು ರೇಸ್ಗಳನ್ನ ಮಾಡಿ, ರೇಸಿಂದ ಇಲ್ಲಿಂದ ಬೇರೆ ಕಡೆ ಎಲ್ಲ ಕುದುರೆಗಳನ್ನ ಕಳಿಸಿ ರೇಸ್ ಮಾಡಿ, ಆ ರೇಸಲ್ಲೆಲ್ಲ ಗೆದ್ದಂಥ ಮೆಡಲ್ಗಳನ್ನ ಆವಾಗ ಏನಾಗುತ್ತೆ, ಕರ್ನಾಟಕ ಸರ್ಕಾರದಲ್ಲಿ ಈ ಸ್ಥಳ ಬಂದು ಎಲ್ಲರಿಗೂ ಪರಿಚಯ ಆಗುತ್ತೆ. ಈ ಪರಿಚಯ ಆಗ್ತಾ 1992ರಲ್ಲಿ ಸರ್ಕಾರದವರು ಏನು ಮಾಡ್ತಾರೆ, ಬ್ಯಾಂಗ್ಳೂರ್ ಟಫ್ ಕ್ಲಬ್ಬಿಂದ ಯಾವಾಗ ಅದು ಅಲ್ಲಿ ರಿಲೀಸ್ ಆಗಿತ್ತು 1992ರಲ್ಲಿ URBB ಅಂದರೆ ಯುನೈಟೆಡ್ ರೇಸಿಂಗ್ ಬ್ಲೆಡ್ ಸ್ಟಾಕ್ ಬ್ರೀಡರ್ಸ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿ, ಈ ಕಂಪ್ನಿಯ ಮಾಲೀಕರಾಗಿರೋಂಥ ವಿಜಯ್ ಮಲ್ಯ ಅವರು ಈ ಸ್ಥಳವನ್ನು ಅವರು ಏನು ಮಾಡ್ತಾರೆ, ಲೀಸ್ಗೆ ಅಂತ ತೊಗೊತಾರೆ. ಅಲ್ಲೇ ನೋಡಿ ವಿಜಯ್ ಮಲ್ಯ ಅವ್ರದ್ದು ಸ್ಟಾರ್ ಚೇಂಜ್ ಆಗಿದ್ದು. ಹೇಗೆ ಅಂತ ಅಂದರೆ, ವಿಜಯ್ ಮಲ್ಯ ಅವರು ಅವ್ರಿಗೆ ಮುಟ್ಟಿದ್ದಿಲ್ಲ ಚಿನ್ನ ಅಂತ ಹೇಗೆ ಅಂತಾರೋ, ಆಗ ಅವರು ಆ ಥರ ಏನೇನು ಕೆಲಸಕ್ಕೆ ಕೈ ಹಾಕಿದ್ರು ಇಲ್ಲಿ ಎಲ್ಲ ಕೆಲಸನೂ ಅವ್ರಿಗೆ 100% ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಹಾಗೆಯೇ ಅವ್ರಿಗೆ ಸಕ್ಸಸ್ ಅನ್ನೋದು ಕೊಡುತ್ತೆ. ಈ ಸ್ಥಳ ಬಂದು ಕುದುರೆಗಳ ನಾಡು ಅಂತಲೇ ಕರಿತೀವಿ ನಾವು. ಕುದುರೆಗಳ ರಾಜ್ಯದ ಅಧಿಪತಿಗಳೇ ಇವು ಕುದುರೆಗಳು. ಈ ಕುದುರೆಗಳು ಎಲ್ಲ ನಮ್ಮ ಇಡೀ ಪ್ರಪಂಚಕ್ಕೆ ಪ್ರಪಂಚಕ್ಕೆ ಪರಿಚಯ ಆಗಿದ್ದೇನೆ ಈ ಊರಿಂದ. ಇಡೀ ನಮ್ಮ ವಿಶ್ವದಲ್ಲಿ
ಏಷ್ಯಾಸ್ ಲಾರ್ಜೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಸ್ಟಿಲ್ ಆಪರೇಷನಲ್ ಫಾರ್ಮ್ ಅನ್ನೋದು ಎಲ್ಲಿದೆ ಅಂತ ಅಂದರೆ ಇದೇ ಫಾರ್ಮ್ ರೀ. ಇದು ಈ ಫಾರ್ಮ್ ಯಾವುದು ಅಂತ ನಿಮ್ಗೆ ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಬಂದಿರ್ಬೋದು. ಹಾಗೆಯೇ ಇಲ್ಲಿ ಏನೇನು ಅಂದರೆ ಯಾವ ಥರ ಏನು ಎತ್ತ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ವಿಡಿಯೋದಲ್ಲಿ ಏನೇನು ತೋರಿಸ್ತೀನಿ ಎಲ್ಲ ಪರ್ಟಿಕ್ಯುಲರಾಗಿ ಎಲ್ಲನೂ ಕರೆಕ್ಟಾಗಿ ನಿಮ್ಗೆ ಇಷ್ಟ ಆಗಿದ್ರೆ ಅಲ್ಲಿ ಕಾಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ವೆಲ್ಕಮ್ ಟು ಕುಣಿಗಲ್ ಶೆಡ್ ಫಾರ್ಮ್. ನೀವೆಲ್ಲ ಡಿಗ್ರಿ ಕಾಲೇಜ್ ತಾನೆ? ಡಿಗ್ರಿ ಕಾಲೇಜಾ ನೀವು? ಏನು ಬಂಕ್ ಕೊಡ್ದು ಬಂದಿದ್ದೀರಾ? ಬಂಕ್ ಕೊಡ್ದ್ಬಿಟ್ಟು ಕ್ಲಾಸ್ ಲೀವಲ್ಲ ಆಯ್ತಾ? ಸರಿ ಸರಿ. ಕುದುರೆಗಳೆಲ್ಲ ನೋಡ್ತೀರಾ ಅವಾಗವಾಗ? ಮಾತಾಡಿಸ್ತೀರಾ? ಅಂದರೆ ಅದು ಮಾತಾಡಲ್ಲ, ನೀವು ಮಾತಾಡ್ತೀರಾ? ಕರೆಕ್ಟು. ಏನು ಓದ್ತಾ ಇರೋದೆಲ್ಲ? MCOM. ನೋಡಿ, ಜೀವನದಲ್ಲಿ ಕುದುರೆಗಳನ್ನ ನೋಡಿ, ಹುಡುಗರು ಮಾತ್ರ ನೋಡಕ್ ಹೋಗ್ಬಿಡಿ. ರಾಡ್ರಿಕ್ ಓಕಾನರ್ ಈ ಕುದುರೆ ಬಂದು 4ನೇ ಏಪ್ರಿಲ್ 2008ನೇ ಇಸ್ವಿಲಿ ಐರ್ಲೆಂಡ್ ದೇಶದಲ್ಲಿ ಹುಟ್ಟುತ್ತೆ. ಹಾಗೆಯೇ ಈ ಕುದುರೆ ಬಂದು ತರೋಬ್ರೀಡ್ ಕುದುರೆ. ತರೋಬ್ರೀಡ್ ಅಂದರೆ ಏನಪ್ಪ ಅಂದರೆ ಪ್ಯೂರ್ ಬ್ರೀಡ್ ಕುದುರೆ. ಹಾಗೆ ಇದು ಬಂದು ಸ್ಟ್ಯಾಲಿಯನ್ ಕುದುರೆ. ಸ್ಟ್ಯಾಲಿಯನ್ ಅಂದರೆ ಏನಪ್ಪ ಅಂದರೆ ಗಂಡು ಕುದುರೆ. ಹಾಗೆಯೇ ಈ ಕುದುರೆ ನೀವು ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ಬೋದು. ಹಾಗೆ ಹಿಂದೆಗಡೆ ಸ್ಟ್ರಕ್ಚರ್ ನೋಡ್ಬೋದು. ಅಲ್ಲ ರೀ, ನಾನು ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ ಸರ್? ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ಕಡಕ್ಕು ಮತ್ತು ಕದರ್ ಅಂತಾರಲ್ಲ ಗುರು, ಅದು ಈ ಕುದುರೆ ನೋಡೇನೆ ಹೇಳ್ತಾರೆ ಅಂದರೆ ತಪ್ಪಾಗೋದಿಲ್ಲ. ಹಾಗೆ ಕುದುರೆ ವಿಶೇಷತೆ ಏನಪ್ಪ ಅಂತಂದರೆ ಈ ಕುದುರೆ ಕೇವಲ ತನ್ನ 2ನೇ ವಯಸ್ಸು ಅಂದರೆ ಹುಟ್ಟಿದ್ದು 2ನೇ ವರ್ಷಕ್ಕೆ ಏನು ಮಾಡುತ್ತೆ, ಫೀಲ್ಡ್ಗಿಳಿಯುತ್ತೆ. ಫೀಲ್ಡ್ಗಿಳ್ದು ಅಲ್ಲಿ ಎಲ್ಲ ಕಡಕು ಕುದುರೆಗಳಿರ್ತಾವಲ್ಲ, ಆ ಕುದುರೆಗಳನ್ನೆಲ್ಲ ಸೋಲಿಸಿ ಚಾಂಪಿಯನ್ ಆಗುತ್ತೆ. ಹಾಗೆಯೇ ಈ ಕುದುರೆ ತನ್ನ 3ನೇ ವಯಸ್ಸು ಅಂದರೆ ಇದು ಹುಟ್ಟಿ 3ನೇ ವಯಸ್ಸಲ್ಲಿ ಏನು ಮಾಡುತ್ತೆ ಅಂದರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಗಿನ್ನಿಸ್ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ. ಗಿನ್ನಿಸ್ ರೆಕಾರ್ಡ್ ಕ್ರಿಯೇಟ್ ಅಂದರೆ ಯಾವ ಥರ ಅಂದರೆ ಅಲ್ಲಿ ಫಸ್ಟ್ ಪ್ಲೇಸ್ ಬಂದು ಅಲ್ಲಿ ಗಿನ್ನಿಸ್ ರೆಕಾರ್ಡ್ನ ಕ್ರಿಯೇಟ್ ಮಾಡುತ್ತೆ. ಹಾಗೆಯೇ 2011ನೇ ಇಸ್ವಿಲಿ ಇದು ರಿಟೈರ್ಡ್ ಕೂಡ ಆಗುತ್ತೆ. ಹಾಗೆಯೇ ಇದರ ತಂದೆ ಹೆಸರು ಬಂದು ಗೆಲಿಲಿಯೋ ಅಂತ, ಹಾಗೆ ತಾಯಿ ಹೆಸರು ಬಂದು ಸೀಕ್ರೆಟ್ ಗಾರ್ಡನ್ ಅಂತ ಹೇಳ್ಬಿಟ್ಟು. ಹಾಗೆಯೇ ಈ ಕುದುರೆ ಅಚೀವ್ಮೆಂಟ್ ಬಗ್ಗೆ ನಾವು ಮಾತಾಡೋದಾದರೆ ಇದು ಟೋಟಲ್ ಆಗಿ 2 ಸತಿ ವರ್ಲ್ಡ್ ಚಾಂಪಿಯನ್ಶಿಪ್ನಾಗ ಇದ್ದಿದೆ. ಹಾಗೆಯೇ 3 ಸತಿ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ಬಂದಿದೆ. ಹಾಗೆಯೇ 2 ಸತಿ ಪ್ಲೇಸ್ ಕೂಡ ಆಗಿದೆ. ಪ್ಲೇಸ್ ಅಂದರೆ ಏನಪ್ಪ ಅಂತಂದರೆ ಸೆಕೆಂಡು ಮತ್ತು ಥರ್ಡ್ ಪ್ಲೇಸ್ನ ಏನಂತಾರೆ ಅದನ್ನ ಪ್ಲೇಸ್ಡ್ ಅಂತ ಕರೀತಾರೆ. ಹಾಗೆಯೇ ಈ ಕುದುರೆ ಮುಂಚೆ ಪೊನಾವಾಲ ಶೆಡ್ ಫಾರ್ಮಲ್ಲಿ ಇದ್ದಂಥ ಕುದುರೆ ಇವತ್ತು ನಮ್ಮ ಕುಣಿಗಲ್ ಶೆಡ್ ಫಾರ್ಮಲ್ಲಿ ಇದೆ. ಸದ್ಯಕ್ಕೆ ವಯಸ್ಸಾಗಿರೋ ಕಾರಣ ಯಾವುದೇ ಥರ ಬ್ರೀಡಿಂಗ್ನ ಮಾಡ್ತಾ ಇಲ್ಲ. ಇದು ಸದ್ಯಕ್ಕೆ ಇಲ್ಲೇ ಉಣ್ಕಂಡು ತಿನ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದೆ. ಹಾಗೆಯೇ ಇದು ಬೆಸ್ಟ್ ಹಾರ್ಸಸ್ ಇನ್ ದ ವರ್ಲ್ಡ್ ಅಂತ ಈ ಕುದುರೆ 136ನೇ ಸ್ಥಾನದಲ್ಲಿ ಇವತ್ತು ಕೂಡ ಇದೆ. ಹಾಗೆಯೇ ಈಗ ನೋಡ್ತಾ ಇರೋ ಕುದುರೆ ಹೆಸರು ಬಂದು ಚಿಂಡಿಟ್ ಅಂತ. ಈ ಕುದುರೆ ಕೂಡ ಐರ್ಲೆಂಡಿಂದ ಇಂಪೋರ್ಟ್ ಆಗಿರೋವಂಥ ಕುದುರೆ. ಹಾಗೆಯೇ ಇದು ತರೋಬ್ರೀಡ್, ಹಾಗೆಯೇ ಸ್ಟ್ಯಾಲಿಯನ್ ಕುದುರೆ ಆಗಿರೋವಂಥದ್ದು. ಹಾಗೆ ಈ ಕುದುರೆ ಹುಟ್ಟಿದ ದಿನಾಂಕ ಬಂದು ಮಾರ್ಚ್ 5, 2018ನೇ ಇಸ್ವಿಲಿ ಈ ಕುದುರೆ ಏನು ಮಾಡುತ್ತೆ, ಇದು ಐರ್ಲೆಂಡ್ ದೇಶದಲ್ಲಿ ಹುಟ್ಟುತ್ತೆ. ಹಾಗೆ ಈ ಕುದುರೆಗೆ ಕರೆಂಟ್ಲಿ 6 ವರ್ಷಗಳು. ಹಾಗೆಯೇ ಈ ಕುದುರೆಯ ಪರ್ಫಾರ್ಮೆನ್ಸ್ ನಾವು ನೋಡೋಕ್ಕೆ ಅಂತ ಬಂದರೆ ಇದು ಟೋಟಲ್ ಆಗಿ 9 ಸತಿ ವಿನ್ ಆಗಿದೆ ಗುರು. ಹಾಗೆಯೇ 5 ಸತಿ ಪ್ಲೇಸಿಂಗ್ ಆಗಿದೆ. ಪ್ಲೇಸಿಂಗ್ ಅಂತಂದರೆ ಅವಾಗಲೇ ಹೇಳ್ದಂಗೆ
ಸೆಕೆಂಡು ಮತ್ತು ಥರ್ಡ್ ಬರುತ್ತಲ್ಲ ಅದನ್ನ ಪ್ಲೇಸ್ ಅಂತಾರೆ. ಹಾಗೆಯೇ ಈ ಕುದುರೆ ಮುಂಚೆ ಪೊನಾವಾಲಾ ಶೆಡ್ ಫಾರ್ಮಲ್ಲಿ ಇದ್ದಂಥ ಈ ಕುದುರೆ ಈಗ ನಮ್ಮ ಕುಣಿಗಲ್ ಶೆಡ್ ಫಾರ್ಮಲ್ಲಿ ನಾವು ನೋಡ್ಬೋದು. ತಂದೆ ಹೆಸರು ಬಂದು ಓಟನ್ ಬೆಸೆಟ್ ಅಂತ, ಹಾಗೆ ತಾಯಿ ಹೆಸರು ಬಂದು ಆಲ್ವೇಸ್ ಎ ಡ್ರೀಮ್ ಅಂದ್ಬಿಟ್ಟು. ಈ ಕುದುರೆ 2020ರಿಂದ 2023 ಇಸ್ವಿ ಗಂಟ ರೇಸಿಂಗ್ ಕಾಂಪಿಟೇಷನಲ್ಲಿ ಪಾಲ್ಗೊಂಡಿದೆ. ಅಂದರೆ 3 ವರ್ಷಗಳ ಕಾಲ ಇದು ರೇಸಲ್ಲಿ ಓಡಿದೆ. ಹಾಗೆಯೇ ಈ ಕುದುರೆ ಕೂಡ ಈ ಹುಟ್ಟಿದ 2 ವರ್ಷಕ್ಕೇ ರೇಸಿಗೆ ಬರುತ್ತೆ. ಹಾಗೆಯೇ ಈ ಕುದುರೆ ಬಂದು 3 ಸತಿ ಗ್ರೂಪ್ ವಿನ್ನಿಂಗ್ ಚಾಂಪಿಯನ್ಶಿಪ್ಪಲ್ಲಿ ವಿನ್ ಆಗಿದೆ. ಸದ್ಯಕ್ಕೆ ಈ ಕುದುರೆ ನಮ್ಮ ಕುಣಿಗಲ್ ಶೆಡ್ ಫಾರ್ಮಲ್ಲಿ ಬ್ರೀಡಿಂಗ್ಗೋಸ್ಕರ ಹಾಗೆಯೇ ಕ್ರಾಸಿಂಗ್ ಮೇಟ್ ಅಂತಾರಲ್ಲ ಅದಕ್ಕೋಸ್ಕರ ಈ ಕುದುರೆಗಳನ್ನ ಬಳಸ್ತಾ ಇದ್ದಾರೆ. ಹಾಗೆಯೇ ಇರೋ ಕುದುರೆಯಲ್ಲಿ ಕಡಕ್ಕು ಮತ್ತು ಕದರ್ ಕುದುರೆ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ ಗುರು. ಹಾಗೆಯೇ ಈಗ ನಾವು ನೋಡ್ತಾ ಇರೋ ಕುದುರೆ ಬಂದು ನಮ್ಮ ಕುಣಿಗಲ್ ಶೆಡ್ ಫಾರ್ಮಲ್ಲಿ ಇರುವಂತಹ 3ನೇ ಸ್ಟ್ಯಾಲಿಯನ್ ಕುದುರೆ, ಅಂದರೆ 3ನೇ ಗಂಡು ಕುದುರೆ. ಹಾಗೆಯೇ ಈ ಕುದುರೆ ಬಗ್ಗೆ ನಾವು ಮಾತಾಡೋದಾದರೆ ಈ ಕುದುರೆ ಹೆಸರು ಬಂದು ಬರಾಟಿ ಅಂತ ಹೇಳ್ಬಿಟ್ಟು, ಈ ಕುದುರೆಗೆ ಬಂದು ಗ್ರೇಟ್ ಬ್ರಿಟನ್ ಅಂತ ಅಂದರೆ ಯುನೈಟೆಡ್ ಕಿಂಗ್ಡಮ್ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿರೋ ಅಂಥ ಕುದುರೆ ಆಗಿರೋದು. ಹಾಗೆಯೇ ಇದರ ಡೇಟ್ ಆಫ್ ಬರ್ತ್ ಬಂದು 3rd May 2018. ಹಾಗೆ ತಂದೆ ಹೆಸರು ಬಂದು ಫ್ರ್ಯಾಂಕೆಲ್, ಹಾಗೆ ತಾಯಿ ಹೆಸರು ಬಂದು ಬಿಂಚಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಈ ಕುದುರೆ ಕಲ್ಲರ್ ಏನು ನೋಡ್ತಾ ಇದ್ದೀವಿ, ಈ ಕುದುರೆ ಕಲ್ಲರ್ ಬಂದು ಚೆಸ್ಟ್ ನೋಟ್ ಅಂತ ಕೂಡ ಕರೀತಾರೆ. ಮುಂಚೆ ಈ ಕುದುರೆ ಬಂದು ಎಲ್ಲ ರೇಸಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಹಾಗೆಯೇ ಈ ಕುದುರೆ ಬಂದು ಇದುವರೆಗೂ 5 ರೇಸಲ್ಲಿ ವಿನ್ ಆಗಿದೆ. ಸದ್ಯಕ್ಕೆ ಈ ಕುದುರೆ ರಿಟೈರ್ಡ್ ಆಗಿದೆ. ಮುಂಚೆ ಬಂದು ಪೊನಾವಾಲಾ ಶೆಡ್ ಫಾರ್ಮಲ್ಲಿ ಇದ್ದಂಥ ಕುದುರೆ ಇವತ್ತು ಬಂದು ನಮ್ಮ ಕುಣಿಗಲ್ ಶೆಡ್ ಫಾರ್ಮಲ್ಲಿ ಮೇಟಿಂಗ್ ಹಾಗೆಯೇ ಬ್ರೀಡಿಂಗಿಗೆ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಹಾಗೆಯೇ ಈ ಕುದುರೆ ಬಂದು 3rd July 2022 ಇಸ್ವಿಲಿ ಕೊನೆಯದಾಗಿ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಹಾಗೆಯೇ ಇದಕ್ಕೆ 6 ವರ್ಷ ವಯಸ್ಸು. ಮತ್ತು ಈ ಕುದುರೆ ಐಡೆಂಟಿಫಿಕೇಷನ್ ಏನಪ್ಪ ಅಂತಂದರೆ ಹಣೆ ಮೇಲೆ ವೈಟ್ ಕಲರ್, ಹಾಗೆ 4 ಕಾಲಲ್ಲೂ ಕೂಡ ವೈಟ್ ಕಲರ್ ಪಟ್ಟಿ ಏನಿದೆ ಇದು ಈ ಕುದುರೆ ಐಡೆಂಟಿಫಿಕೇಷನ್ ಅಂತಲೇ ಹೇಳ್ಬೋದು. ಇದು ಕೂಡ ನಮ್ಮ ಕುಣಿಗಲ್ ಶೆಡ್ ಫಾರ್ಮಲ್ಲಿರೋ ಒಳ್ಳೆ ಕಡಕ್ಕು ಮತ್ತು ಕದರ್ ಕುದುರೆ ಅಂದರೆ ತಪ್ಪೇ ಆಗೋದಿಲ್ಲ ಗುರು. ಹಾಗೆಯೇ ಇವತ್ತು ನಾವು ನಿಮಗೆ ಪರಿಚಯ ಮಾಡ್ತಾ ಇರೋವಂಥ ಈ ಕುದುರೆ ಹೆಸರು ಬಂದು ಎಕ್ಸಲೆಂಟ್ ಹಾರ್ಟ್, ಅಂದರೆ ಮೋಸ್ಟ್ ಡಾಮಿನೆಂಟ್, ಮೋಸ್ಟ್ ಪವರ್ಫುಲ್, ಹಾಗೆ ತುಂಬ ಇತಿಹಾಸ ಉಳ್ಳ ಕುದುರೆ ಅಂತಲೇ ಹೇಳ್ಬೋದು. ಇದರ ಡೇಟ್ ಆಫ್ ಬರ್ತ್ ಬಂದು 25th February 2004. ಈ ಕುದುರೆ ಬಂದು ಕೂಡ ಯುನೈಟೆಡ್ ಕಿಂಗ್ಡಮಿಂದ ಇಂಪೋರ್ಟ್ ಆಗಿರೋವಂಥ ಸ್ಟ್ಯಾಲಿಯನ್ ಕುದುರೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಕುದುರೆ ತಂದೆ ಹೆಸರು ಬಂದು ಪಿವಾಟಾಲ್, ಹಾಗೆ ತಾಯಿ ಹೆಸರು ಬಂದು ಒಬ್ಸೆಸಿವ್. ಹಾಗೆಯೇ ಈ ಕುದುರೆ ಇತಿಹಾಸ ಏನಪ್ಪ ಅಂತಂದರೆ ಈ ಕುದುರೆ ಟೋಟಲ್ ಆಗಿ 3 ವರ್ಲ್ಡ್ ಚಾಂಪಿಯನ್ಶಿಪ್ನ ಗೆದ್ದಿದೆ ಗುರು. ಹಾಗೆಯೇ ಈ ಕುದುರೆ ಟೋಟಲ್ ಆಗಿ 5 ಸತಿ ಪ್ಲೇಸ್ ಆಗಿದೆ, ಹಾಗೆ 4 ಸತಿ ವಿನ್ ಆಗಿದೆ. ಈ ಕುದುರೆಗೆ ತುಂಬ ಒಳ್ಳೆ ಇತಿಹಾಸ ಕೂಡ ಇದೆ. ಹಾಗೆಯೇ ಈ ಕುದುರೆಗೆ ಇವತ್ತಿಗೆ 20 ವರ್ಷ ವಯಸ್ಸು ಕೂಡ. ಹಾಗೆಯೇ ಈ ಕುದುರೆಗೆ 2007ನೇ ಇಸ್ವಿಲಿ 17th ಬೆಸ್ಟ್ ಹಾರ್ಸ್ ಅಂತ ಒಂದು ಅವಾರ್ಡ್ ಕೂಡ ಬಂದಿದೆ. ಹಾಗೆಯೇ ಈ ಕುದುರೆ ಮುಂಚೆ ಪೊನಾವಾಲಾ ಶೆಡ್ ಫಾರ್ಮಲ್ಲಿ ಇದ್ದಂಥ ಈ ಕುದುರೆ ಇವತ್ತು ನಮ್ಮ ಕುಣಿಗಲ್ ಶೆಡ್ ಫಾರ್ಮಲ್ಲಿ ನಾವು ನೋಡ್ಬೋದು. ಹಾಗೆಯೇ ಈ ಕುದುರೆ ಸದ್ಯಕ್ಕೆ ವಯಸ್ಸಾಗಿರೋ ಕಾರಣ ಯಾವುದೇ ಥರ ಬ್ರೀಡಿಂಗ್ ಹಾಗೆ ಮೇಟ್ನ ಮಾಡ್ತಾ ಇಲ್ಲ. ಕರೆಂಟ್ಲಿ ಇದು ನಮ್ಮ ಕುದುರೆ ಫಾರಮಲ್ಲಿ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ತಿರ್ಗಾಡ್ಕೊಂಡು ನೆಮ್ಮದಿಯಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ನೋಡ್ಬೋದು ನಾವು ಇನ್ನೊಂದು ಏನಪ್ಪ ಅಂತ ಅಂದರೆ ನಮ್ಮ ಕುಣಿಗಲ್ ಶೆಡ್ ಫಾರ್ಮಲ್ಲಿ 4 ಸ್ಟ್ಯಾಲಿಯನ್ಸ್ಗಳಿದೆ. ಅದರಲ್ಲಿ ಚಿಂಡಿಟ್ ಆಗಿರ್ಬೋದು, ರೋಡ್ರಿಕ್ ಕೋ ಕಾರ್ನರ್ ಆಗಿರ್ಬೋದು, ಬರಾಟಿ ಆಗಿರ್ಬೋದು, ಹಾಗೆಯೇ ನಮ್ಮ ಆ ಕಡೆ ಸೈಡಲ್ಲಿರೋಂಥ ಎಕ್ಸಲೆಂಟ್ ಹಾರ್ಟ್ ಆಗಿರ್ಬೋದು. ನೋಡಿ ಇವಕ್ಕೆಲ್ಲ ಏನು ಮಾಡಿರ್ತಾರೆ ಅಂತಂದರೆ 4 ಡಿವಿಷನ್ಗಳಾಗಿ ಮಾಡಿರ್ತಾರೆ. ನೋಡಿ ಆ ಕಡೆ ಒಂದು ಕುದುರೆನ, ಮತ್ತು ಈ ಕಡೆ ಒಂದು ಕುದುರೆ, ಮತ್ತು ಈ ಸೈಡಲ್ಲಿ ಒಂದು ಕುದುರೆ, ಮತ್ತು ಕೊನೆಯಲ್ಲಿ ಒಂದು ಕುದುರೆ, ಎಲ್ಲದಕ್ಕೂ 1-1.5 ಎಕರೆ ಜಾಗಗಳು. ಈಗ ಉದ್ದಕ್ಕೆ ಅಲ್ಲಿಂದ ಇಲ್ಲಿ ಗಂಟ ಬಿಟ್ಕೊಂಡಿರ್ತಾರೆ. ಹಾಗೆಯೇ ಈ ಕಡೆ ಸೈಡ್ ನೋಡ್ತಾ ಇದೀವಲ್ಲ, ಇವು ಬಿಸಿಲು ಏನಾರು ಜಾಸ್ತಿ ಇದ್ದರೆ ಅಲ್ಲೂ ಆ ಕುದುರೆಗಳು ಏನು ಮಾಡ್ತವೆ, ಆ ನೆರಳಿಗೆ ಹೋಗಿ ನಿಂತ್ಕೊತವೆ. ಹಾಗೆಯೇ ಇಲ್ಲಿ ಬೆಳಗ್ಗೆ ಬಂದು ಕಟ್ಟಾಕಿದ್ರೆ ಅದು ಬೆಳಗಿಂದ ಸಂಜೆ ತನಕ ಇಲ್ಲೇ ಇರ್ತವೆ. ಯಾಕೆ ಅಂತ ಅಂದರೆ ಇವು ಬೇರೆ ದೇಶದಿಂದ ಇಂಪೋರ್ಟ್ ಆಗಿರೋವಂಥ ಕುದುರೆಗಳಾಗಿರೋದ್ರಿಂದ ಇಲ್ಲಿನ ಕ್ಲೈಮೇಟ್ಗಳಿಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಲಿ. ಹಾಗೆಯೇ ಮಳೆ ಬರಲಿ, ಚಳಿ ಬರಲಿ, ಇಲ್ಲ ಏನೇ ಬಂದ್ರೂ ಈ ವೆದರ್ಗೆ ಅಡ್ಜಸ್ಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಬೆಳಗ್ಗೆ ಕರ್ಕೊಂಬಂದುಬಿಟ್ರೆ ಸಂಜೆ ತನಕ ಇಲ್ಲೇ ಇರ್ತವೆ, ಇಲ್ಲೇ ಮೇಯ್ತಾ ಇರ್ತವೆ. ಹಾಗೆಯೇ ಸಂಜೆ ಆಗ್ತಿದ್ದಂಗೆ ಮತ್ತೆ ಅವ್ರಿಗೇನು ಮನೆಗಳಿದೆ ಆ ಮನೆಗಳಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಈಗ ನಾವು ಇದೇನು ನೋಡ್ತಾ ಇದ್ದೀವಿ, ಇದು ನಮ್ಮ ಕುಣಿಗಲ್ ಶೆಡ್ ಫಾರ್ಮಲ್ಲಿ ಏನು 4 ಸ್ಟ್ಯಾಲಿನ್ಗಳಿದೆ, ಆ ಸ್ಟ್ಯಾಲಿನ್ಗಳಿಗೆ ಇವೆಲ್ಲ ರೂಮು ಅನ್ನೋದಕ್ಕಿಂತ ಇನ್ನೊಂದು ಭಾಷೆಯಲ್ಲಿ ಏನಂತಾರಪ್ಪ ಅಂದರೆ ಸ್ಟೇಬಲ್ಸ್ ಅಂತಾರೆ. ಹಾಗೆಯೇ ಇವೇನು ನೋಡ್ತಾ ಇದ್ದೀವಿ ಇವೆಲ್ಲ ಕುದುರೆ ಫಾರಮಲ್ಲಿ ನಾವು ನೋಡ್ತಾ ಇರೋವಂಥ ಬ್ರಿಟಿಷ್ ಕಾಲದಲ್ಲಿ 1865ನೇ ಇಸ್ವಿಲಿ ನಿರ್ಮಾಣ ಆಗಿರೋವಂಥ ಈ ಸ್ಟೇಬಲ್ಸ್ಗಳು ಇವತ್ತು ಕೂಡ ನಮ್ಮ ಕಣ್ಮುಂದೆ ಹಾಗೇ ಇದೆ. ಹಾಗೆ ಇದಕ್ಕೆ ಒಂದು ಚೂರು ಬಿರ್ಕಾಗಿರ್ಬೋದು, ಸೀಲ್ ಆಗಿರ್ಬೋದು ಇವತ್ತಿನವರೆಗೂ ಬಿಟ್ಟಿಲ್ಲ. ಏನು ಮೇಲ್ಗಡೆ ನೋಡ್ತಾ ಇದ್ದೀವಿ ಇವೆಲ್ಲ ಕೆಂಪು ಪಂಚ್ಗಳು 1865ನೇ ಇಸ್ವಿಲಿ ಹಾಕಿರೋವಂಥ ಕೆಂಪು ಪಂಚ್ಗಳು ಇವತ್ತು ಕೂಡ ಚೇಂಜ್ ಮಾಡಿಲ್ಲ, ಇವತ್ತು ಕೂಡ ಬದಲಾಯಿಸಿಲ್ಲ. ಹಾಗೆಯೇ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈಗ ನಾವೀಗ ನೋಡ್ಬೋದು
ಈಗ ಕಟ್ಟಿರೋ ಹೊಸ ಮನೆಗಳಲ್ಲಿ ಬಿರ್ಕಾಗಿರ್ಬೋದು, ಹಾಗೆಯೇ ನೀರು ತೊಟ್ಟಿಕರ ಅಂತ ಆಗಿರ್ಬೋದು, ಅದು 10 ವರ್ಷ ಮನೆ, ಈಗ 10 ವರ್ಷ ಮನೆಗಳಲ್ಲೂ ನಾವು ಅದನ್ನ ನೋಡ್ಬೋದು. ಆದರೆ ಇದು ಕಟ್ಟಿ ಬಹಳ ವರ್ಷಗಳಾಗಿದೆ, ಆದ್ರೂ ಕೂಡ ಇವತ್ತಿನವರೆಗೂ ಯಾವುದೇ ಥರದ್ದು ಸೀಲಾಗಿರ್ಬೋದು, ಬಿರ್ಕಾಗಿರ್ಬೋದು ಬಿಟ್ಟಿಲ್ಲ. ನೀವು ನೋಡ್ತಾ ಇರ್ಬೋದು ಗೋಡೆಗಳು, ಪ್ರತಿಯೊಂದು ಗೋಡೆಗಳೂ ಯಾವ್ಯಾವ ಥರ ನಿರ್ಮಾಣ ಆಗಿದೆ ಅಂತ. ಆದರೆ ಪ್ರತಿ ವರ್ಷಕ್ಕೆ ಒಂದು ಸತಿ ಇಲ್ಲಿ ಸುಣ್ಣ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಇದನ್ನು ಬಳಿತಾರೆ, ಮಾಡ್ತಾರೆ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ರಿಪೀಸ್ ಪಟ್ಟಿಗಳು ನೋಡ್ತಾ ಇದ್ದೀವಿ ನೋಡಿ, ಇವೆಲ್ಲ ಆಗಿನ ಕಾಲದಲ್ಲಿ ಮಾಡಿರುವಂಥದ್ದು. ಫುಲ್ ಎಲ್ಲ ಆಗಿನ ಕಾಲದಲ್ಲಿ ಟೀ ಕುಡ್ ಆಗಿರ್ಬೋದು, ಮತ್ತೆ ಇನ್ನೂ 2-3 ಮರಗಳನ್ನ ಅವರು ಯೂಸ್ ಮಾಡ್ಕೊಂಡು ಮಾಡಿರುವಂಥದ್ದು. ಹಾಗೇನೆ ನೋಡಿ ಇಲ್ಲಿನ ನೋಡಿ, ಇದೊಂದು ಹೆಚ್ಚು ಕಡಿಮೆ ನಿಮಗೆ 1.5 ಅಡಿ ಬರುತ್ತೆ ನೋಡಿ. 1.5 ಅಡಿ ಈ ಏನಿದೆ ಕಾಂಪೌಂಡ್, ಇದು 1.5 ಅಡಿ ಇದೆ. ಹಾಗೇನೆ ಈ ಒಳಗಡೆ ಹುಲ್ಲೆ ನೋಡ್ತಾ ಇದ್ದೀವಿ, ಇದು ಈ ಹುಲ್ಗಳು, ಇದೆಲ್ಲ ಹುಲ್ಗಳು ಬಂದು ಕುದುರೆಗಳಿಗೆ ಹಾಕುವಂತ ಹುಲ್ಗಳು ನೋಡಿ. ಇವೆಲ್ಲ ಮಾಮೂಲಿ ಹತ್ತು ತಿಂತವಲ್ಲ ಹುಲ್ಗಳು, ಅದೇ ಹುಲ್ಗಳು ಏನ್ ಮಾಡಿರ್ತಾರೆ ಅದು ಇದನ್ನ ಪ್ರತಿದಿನನೂ ಅವರು ಕ್ಲೀನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಈ ಪ್ರತಿದಿನ ಕುದುರೆಗಳು ಅದ್ರ ಮೇಲೆ ಉಚ್ಚೆ ಮಾಡಿರ್ಬೋದು, ಹಾಗೇನೆ ಕಸಗಳು ಮಾಡಿರ್ತಾರಲ್ಲ, ಅದನ್ನ ಏನ್ ಮಾಡ್ತಾ ಇರ್ತಾರೆ, ಅದನ್ನ ರಿಪ್ಲೇಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಪ್ರತಿಯೊಂದನ್ನು ಎಲ್ಲ ರಿಪ್ಲೇಸ್ ಮಾಡಕ್ ಹೋಗೋದಿಲ್ಲ, ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸ್ ಅಲ್ಲಿ ಅದು ಗಲೀಜ್ ಮಾಡಿರುತ್ತೆ ಆ ಪ್ಲೇಸ್ ನ ಅವರು ರಿಪ್ಲೇಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಕುದುರೆಗಳಿಗೆ ನೋಡಿ ನೆಲ ಕಾಣ್ಬಾರ್ದು. ಆಮೇಲೆ ಕುದುರೆಗಳಿಗೆ ಇನ್ನೊಂದೇನು ಅಂತಾರೆ, ನೆಲ ಕಾಣಿದಂಗೆ ಪ್ರತಿ ಎಲ್ಲಾ ಕಡೆನೂ ಹುಲ್ಗಳನ್ನ ಹಾಕಿ ಅವರು ಇದ್ ಮಾಡಿರ್ತಾರೆ. ಹಾಗೇನೆ ಕೆಲವೊಂದು ಸಂದರ್ಭದಲ್ಲಿ ಕುದುರೆಗಳಿಗೆ ನೋಡಿ ಇದು ದಾರಗಳಿಂದ ಅವ್ರಿಗೆ ಏನಾದ್ರು ಕುದುರೆಗಳನ್ನ ಕಟಾಕವಾಗಿರ್ಬೋದು, ಹಾಗೇನೆ ಇಲ್ಲ ಅಂದ್ರೆ ಕುದುರೆಗಳಿಗೆ ಇದು ಯಾವ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡುವಂತ ದಾರಗಳಾಗಿರ್ಬೋದು. ಹಾಗೇನೆ ನಾವು ಹಾಗೆ ಇಲ್ಲಿ ಬರ್ತಾ ನೋಡಿದ್ರೆ ಕುದುರೆಗಳಿಗೆ ನೋಡಿ ಇದು ಪರ್ಟಿಕ್ಯುಲರ್ ಆಗಿ ಫೀಡ್ ಅಂದ್ರೆ ಊಟ ಹಾಕೋದು ಅಂತ. ಈಗ ನಾವು ತಟ್ಟೆಯಲ್ಲಿ ಮನುಷ್ಯರಾಗಿ ತಟ್ಟೆಯಲ್ಲಿ ಊಟ ಮಾಡ್ತಾರೆ, ಹಾಗೇನೆ ಕುದುರೆಗಳಿಗೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಅವ್ರಿಗೆ ಬೆಳಗ್ಗೆ ಯಾವಾಗ ಅವರು ಹೊರಗಡೆ ಕುದುರೆಗಳನ್ನ ಇದನ್ನ ಕರ್ಕೊಂಡೋಗಿ ಈಚೆ ಕಡೆ ಬಿಡ್ತಾರೋ, ಮತ್ತೆ ಪುನಃ ಕುದುರೆಗಳಿಗೆ ಬಂದಾಗ ಆ ಫೀಡ್ಗಳು ಕುದುರೆಗಳಿಗೆ ಏನು ಆಹಾರ ಬೇಕು ಅದನ್ನ ಪ್ರತಿಯೊಂದು ಇದ್ರಲ್ಲಿ ಹಾಕ್ತಾರೆ. ಹಾಗೇನೆ ಈ ಟಬ್ಬಿಗೆ ನೋಡಿ, ಈ ಟಬ್ಬಿ ತುಂಬಾ ನೀರುಗಳಿದೆ. ಕುದುರೆಗಳಿಗೆ ಅವ್ರಿಗೆ ಅವಶ್ಯಕತೆ ಯಾವಾಗ ಇರುತ್ತೆ, ಕುದುರೆಗಳಿಗೆ ನೀರು ಕುಡಿಯೋದು ಕೂಡ ಅದು ನೀರುಗಳನ್ನ ಸೌಲಭ್ಯ ಎಲ್ಲಾ ತರ ಫೆಸಿಲಿಟೀಸ್ ಇರುತ್ತೆ. ಹಾಗೇನೆ ಇದೇ ತರ ಇಲ್ಲಿ ಟೋಟಲ್ ಆಗಿ 4 ರೂಮ್ಗಳು ಇದೆ. ನೋಡಿ ಇದು ಬಂದು ರೋಡ್ರಿ ಕಾರ್ನರ್ಗೆ ಕುದುರೆಗಳು ಐರ್ಲೆಂಡ್ ಇಂದ ಬಂದಿರುವಂತಹ ಕುದುರೆ ಇದು. ಹಾಗೇನೆ ಇದು ಎಕ್ಸಲೆಂಟ್ ಈ ಕುದುರೆಗೆ ಈ ಮನೆ ಇರುತ್ತೆ ಪರ್ಟಿಕ್ಯುಲರ್ ಆಗಿ. ಹಾಗೇನೆ ಇನ್ನು ಮುಂತಾದ 2 ಕುದುರೆಗಳಿಗೆ 2 ರೂಮ್ಗಳನ್ನ ಬ್ರಿಟಿಷರು ಆಗಿನ ಕಾಲದಲ್ಲೇ ಮಾಡಿರ್ತಾರೆ. ಆಗ ಮೊನ್ನೆ 2 ಸತ್ತೋದಲ್ಲ ಜೇನುಳ ಕರೆದು, ಅವಾಗ ಹಳೆವಿದ್ದು ಅವು 2 ಸತ್ತೋದ. ಒಂದು ಅದ್ಯಾವುದು ಅಂತ ಹೆಸರು ಗಾಪ್ನ ಬರ್ತಲ್ಲ, ಒಟ್ಟೆ 2 ಕುದುರೆ ಜೇನು ಒಳಗೆ ಬಂದು ಜೇನ್ ಕಚ್ಚಿ ಜೇನ್ ಕುಲ್ ಸತ್ತೋಗಿದೆ 2 ಕುದುರೆ. ಈಗ ಅಂದ್ರೆ ಜೇನ್ ಕಚ್ಚ ಸತ್ತೋಗ್ತೇವೆ ಅಂದ್ರೆ ಯಾವ ತರ, ಅದಕ್ಕೆ ಪ್ರಿಕಾಷನ್ ಯಾವ ತರ ಮಾಡ್ತೀರಾ? ಅದು ಪೇಡಕ್ ಬಿಟ್ಟಿದ್ದು, ಬೆಳಗ್ಗೆ ಟೈಮ್ ಹೇಗೆ ಬಿಟ್ಟಿದ್ದು ಪೇಡಕಲ್ಲಿ ಸುಮಾರು 12 ಗಂಟೆ ಟೈಮಲ್ಲಿ ಸೆಕ್ಯೂರಿಟಿ ಇದ್ರು, ನಾವೆಲ್ಲ ಮನೆಗೆ ಹೋಗಿದ್ವಲ್ಲ, ಆ ಟೈಮಲ್ಲಿ ಅವರು ಬೇರೆ ಕಡೆಯಿಂದ ಬಂದಿವೆ. ಇವೇ ಮಾಡಿದ ಮೇಯ್ಬೇಕಾದ್ರೆ ಹೋಗ್ಬೇಕಾದ್ರೆ ಪಾಲ್ದಲ್ಲಿ ಹಿಂಗೆ ಅಂದ್ಬಿಟ್ಟಿದಾವಲ್ಲ, ಅವೇ ಮಾಡಿದಾರೆ ಅಟ್ಯಾಕ್ ಮಾಡಿಬಿಟ್ಟಿದೆ ಎಲ್ಲ ಜೇನು ಫುಲ್. ಅಂದ್ರೆ ಫುಲ್ಲು ಇಡೀ ಕುದುರೆಗೆ 2 ಕುದುರೆಗೆ ಫುಲ್ ಅಟ್ಯಾಕ್ಟು. ಒಂದ್ ಕಡೆ ಒಂದು ಜಾಗ ಬಿಟ್ಟಿರ್ಲಿ, ಎಲ್ಲ ಫುಲ್ ಅಂದ್ರೆ ಅಕ್ಕಪಕ್ಕದಲ್ಲಿ 2 ಏನ್ ಪೆಡಾಕ್ ನೀವು ಮಾಡಾಕಿರ್ತೀರಾ, ಆ ಕುದುರೆ ಫುಲ್ ಬಂದು ಅಟ್ಯಾಕ್ ಮಾಡಿ ಒಂದು ಮುಳ್ಳು ಒಂದು ಬಿಡ್ಸಕ್ ಒಂದ್ ಜಾಗ ಇಲ್ಲ, ಆ ತರ ಲಕ್ಷಾಂತರ ಹುಳಗಳು ಇದು ಹಾಕ್ಬಿಟ್ಟಿದ್ದು. ಅವು 1-2 ದಿವಸ ನೋಡಿದ್ರು ನಾವು ಎಲ್ಲ ಪಾಪ ಡಾಕ್ಟರ್ ಭಾರಿ ಕಷ್ಟಪಟ್ಟು ಮೆಡಿಸಿನ್ ಎಲ್ಲ ಮಾಡಿದ್ರು. ಆದ್ರೆ ಏನ್ ಮಾಡ್ತೀವಿ, ಉಳಿಲಿಲ್ಲ. ಇಲ್ಲ ಈಗ ನಾವು ಈಗ 12 ಗಂಟೆ 7:30 ಬಂದ್ರೆ 12 ಗಂಟೆ ತನಕ ಇರ್ತೀವಿ, ತಿರ್ಗಿ 12 ಗಂಟೆ ಮನೆಗೆ ಹೋದ್ರೆ 2 ಗಂಟೆ ಬರ್ತೀವಿ, 2ರಿಂದ 5 ತನಕ ಇರ್ತೀವಿ. ಆಮೇಲೆ ನೈಟಲ್ಲಿ ಎಲ್ಲ ಫುಲ್ ಫಾರಮ್ ಎಲ್ಲ ನೋಡ್ಕೊಳಕ್ಕೆ ಒಂದು 5 ಜನ ಬಿಟ್ಟಿರ್ತಾರೆ, ಫುಲ್ ರೌಂಡ್ಸ್ ಹೊಡಿತಾ ಇರ್ತಾರೆ ಪಾಪ. ಅವ್ರು ಗಂಟೆಗೆ ಒಂದ್ಸತಿ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ನೀರು ಬೇಕಾ ಮತ್ತು ಅವಕ್ಕೆ ಆಹಾರ ಬೇಕಾ. ನೈಟಲ್ಲೂ ಫುಡ್ ಮಾಡಿರ್ತೀವಿ, ನಾವು ದಾನ ಮಾಡಿರ್ತೀವಿ. ದಾನ ಹಾಕದ ಫಸ್ಟ್ ನೀರು ನೋಡ್ತಾರೆ, ಮತ್ತು ಕುದುರೆಗಳ ಕ್ಷೇಮ ಆಗಿದಾವ ಎಲ್ಲ ನೋಡಿದಕ್ಕೆಲ್ಲ ಕ್ಲೀನಾಗಿ ಚೆಕ್ ಮಾಡದೆ ಅವ್ರ ಕೆಲಸ. ಅಂದ್ರೆ ಈಗ ಸರ್, ಈಗ ಕರೋನಾ ಟೈಮಲ್ಲಿ ಮನುಷ್ಯರಿಗೆ ಹೇಗೆ ಕರೋನಾ ಅಟ್ಯಾಕ್ ಆಗಿತ್ತು, ಆ ಥರ ಏನಾದ್ರು ಸನ್ನಿವೇಶಗಳು ನೀವು ಕುದುರೆ ಕರೋನಾ ಅಟ್ಯಾಕ್ ಆಗಿರೋದು ಏನಾದರೂ ನಿಮಗೆ ಕಂಡಂತ? ಸಾಧ್ಯ ಏನಿಲ್ಲ, ಆದರೆ ಅಷ್ಟೇ ಇದಾಗಿ ನಾವು ಡ್ಯೂಟಿ ಮಾಡಿದ್ದೀವಿ ಬಿಡಿ. ಮುನ್ನೆಚ್ಚರಿಕೆಗೆ ಡ್ಯೂಟಿ ಮಾಡಿ, ಡಾಕ್ಟರ್ಗಳು ಅಷ್ಟೇ ಮುನ್ನೆಚ್ಚರಿಕೆ, ಈ ಥರ ರೂಲ್ಸಲ್ಲಿ ಹೋಗಿ, ಇದೇ ಥರ ಹೋಗಿ, ಈ ಥರ ರೂಟಲ್ಲಿ ಹೋಗಿ, ಕುದುರೆಗಳು ಎಫೆಕ್ಟ್ ಆಗ್ಬೋದು, ನಿಮಗೆ ಎಫೆಕ್ಟ್ ಆಗಬಾರ್ದು ಅಂತ ಆ ಥರ ಮುನ್ನೆಚ್ಚರಿಕೆ ನಮಗೂ ಸಲಹೆ ಕೊಟ್ಟು ಡಾಕ್ಟರ್ ಸಾಹೇಬರು ಇಲ್ಲಿ ಹೇಳ್ಬೇಕು ಅಂತ, ಡಾಕ್ಟರ್ ಸಾಹೇಬ್ ಅವ್ರದ್ದೇ ಶಾಲೆ ಇಲ್ಲೆಲ್ಲ ಪೂರ್ತಿ ಈ ಥರ ಹೋಗಿ, ಈ ಥರ ಟೈಮ್ ಈ ಥರ ನಿಮಗೂ ತೊಂದರೆ ಆಗ್ಬಾರ್ದು, ಕುದುರೆಗಳು ತೊಂದರೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಆ ಥರ ಕೊಟ್ಟು ನಮಗೆ ಒಳ್ಳೆ ಇದು ಮಾಡಿದ್ದಾರೆ. ಆ ಥರ ಯಾವುದು ಹೆಚ್ಚು ಕಮ್ಮಿ ಆಗಿಲ್ಲ ಇದುವರೆಗಾಗಿ. ಇಲ್ಲಿ ಫ್ಯಾನ್ಗಳೆಲ್ಲ ಹಾಕಿರ್ತಾರೆ, ಎನಿ ಟೈಮ್ ಕುದುರೆ ಒಳಗಿತ್ತು ಅಂದ್ರೆ ಫ್ಯಾನ್ ಓಡಲೇಬೇಕು. 24 ಫ್ಯಾನ್ ಕುದುರೆ ಒಳಗಡೆ ಇತ್ತು ಅಂದ್ರೆ ಓಡಲೇಬೇಕು ಫ್ಯಾನು.
ಸೊಳ್ಳೆಗಳು ಮಳೆ ಬಿಸಿಲು ಏನೇ ಇದ್ರು ಓಡ್ತಾ ಏನೇ ಇರಲಿ ಒಳ್ಳೆ ಸೊಳ್ಳೆಗಳು ಸರ್, ಸೊಳ್ಳೆಗಳು ಅಕಸ್ಮಾತ್ ಏನು ಕುದುರೆಗೆ ಅಷ್ಟು ಸೂಕ್ಷ್ಮವಾಗಿ ನೋಡ್ಕೋಬೇಕು. ಈಗ ಸೊಳ್ಳೆ ಕಚ್ಚಿದ್ರೆ ಅವಕ್ಕೆ ಏನೋ ಒಂಚೂರು ಗಾಯ ಹಿಂಗಿಲ್ಲ, ಒಂಚೂರು ಸೊಳ್ಳೆ ಕಚ್ಚಿದ್ರೆ ಒಂದು ಸ್ವಲ್ಪ ಇದು ಊತ ಬರೋಂಗಿಲ್ಲ. ಅಷ್ಟು ಮಕ್ಕಳು ಯಾವ ಥರ ನಾವು ಮಕ್ಕಳನ್ನ ಆ ಥರ ಪೋಷಣೆ ಮಾಡ್ತೀವಿ ಅದೇ ಥರ ಪೋಷಣೆ ಮಾಡಬೇಕು ಹೊರತು ಸುಮ್ಮನೆ ಬಿಡು ಅಪಚಾರ ಮಾಡ್ತಂದ್ರೆ ಈಗ ಫ್ಯಾನ್ ಇಲ್ಲ ಅಂದ್ರೆ ಸೊಳ್ಳೆಗಳು ಕಾಟ, ಸೊಳ್ಳೆ ಕಚ್ಚೋದು ಅವೆಲ್ಲ ಇರ್ತವೆ. ನಾವೇನೋ ಒಂಚೂರು ಏಟಾಯಿತು ಅಂದರೆ ಡಾಕ್ಟ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು, ಭಾರಿ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಅಂದರೆ 24 hours ಫ್ಯಾನ್ ಅಂತಾರೆ. ಕುದುರೆಗಳು ಕುತ್ಕೊಂಡು ನಿದ್ದೆ ಮಾಡಲ್ಲ, ನಿಂತ್ಕೊಂಡು ನಿದ್ದೆ ಮಾಡುತ್ತೆ. ಮನೆ ಕುದುರೆಗಳು ಮಲಿಕತ್ತ ಸ್ವಲ್ಪ ಜಾಸ್ತಿ ಹೊತ್ತು ಮಲಿಕೊಳ್ಳಲ್ಲ, ಸುಮ್ಮನೆ ಮಲಿಕೊಂಡು ಒದ್ದಾಡ್ಬಿಟ್ಟು ಅವೇ 3 ಕಾಲಲ್ಲಿ ನಿಂತ್ಕೊಂಡು ನಿದ್ದೆ ಮಾಡೋ ಪ್ರಾಣಿ ಅಂದರೆ ಕುದುರೆ. 3 ಕಾಲಲ್ಲಿ ಹಿಂದೆಡೆ ಕಾಲು, ಫ್ರಂಟ್ ಕಾಲು, ಹಿಂದೆಡೆ ಕಾಲು ಈ ಥರ ರೆಸ್ಟ್ ಕೊಟ್ಕೊಂಡು. ಅಂದ್ರೆ ಯಾವ ತರ ಅಂದ್ರೆ ಇರಷ್ಟು ಈ ಥರ ನೋಡಿದಾರ ಇಲ್ಲ, ಮಾಮೂಲಿ ಕಾಲ 4 ಕಾಲು ನಿಂತಿರ್ತದೆ, ಸುಮ್ಮನೆ ರೆಸ್ಟ್ ಈ ಕಾಲು ಕೊಡೋದು ಮತ್ತೆ ಈ ಕಾಲು ರೆಸ್ಟ್ ಕೊಡೋದು. ನಮಗೆ ಕಾಲ್ನ ಮನುಷ್ಯ ಕಾಲ ಬಂದ್ರೆ ಹೆಂಗೆ ಆ ಥರ ನಿದ್ದೆ ತೂಗಿಸ್ತಾ ಇರ್ತವೆ. ಈ ಥರ ರೆಸ್ಟ್ ಕೊಡ್ಕೊಂಡು ಈ ಥರ ರೆಸ್ಟ್ ಕೊಟ್ಟು 3 ಕಾಲ ನಿದ್ದೆ ಮಾಡೋ ಪ್ರಾಣಿ ಅಂದ್ರೆ ಕುದುರೆ. ಅಂದ್ರೆ ಕುದುರೆಗಳು ಇಲ್ಲಿ ಹೊರಗಡೆ ತಿರುಗಾಡೋಕೆಲ್ಲ ಏನ್ ಬಿಡಲ್ಲ, ಅಂದ್ರೆ ಒಂದ್ಸತಿ ಬೆಳಿಗ್ಗೆ 7:15 ಬಿಡ್ತೀವಿ, ಆಚೆ ಒಳಗೆ ಬಿಟ್ರೆ ಇನ್ನು 2:30-3 ಗಂಟೆಗೆ ಒಳಗೆ ಬಂದು ಕ್ಲೀನಾಗಿ ಇದ್ವಾ ಅಷ್ಟೇ. ನಾವೆಲ್ಲ ಸ್ನಾನ ಮಾಡಿಸಿ ಕ್ಲೀನಾಗಿ ಒಳಗೆ ಹಾಕ್ತೀವಿ. ತಿರ್ಗಿ ಅದಕ್ಕೆ ಏನು ಬೇಕು, ಹುಲ್ಲು ಬೇಕಾದ್ರೆ ದಾನ ಬರ್ತದೆ, 3:30-4 ಗಂಟೆಗೆ ದಾನ ಬರ್ತದೆ ಡೈಲಿ ದಾನ ಬರುತ್ತೆ. 3:30-4 ಗಂಟೆಗೆ ಮತ್ತು ಹುಲ್ಲೆಲ್ಲ ಬರ್ತದೆ, ಹುಲ್ಲೆಲ್ಲ ಕಲ್ಲಿ ಕಟ್ಟಬೇಕು, ಎಲ್ಲ ಮೇಂಟೆನೆನ್ಸ್ ಮಾಡೋಕೆ ಕ್ಲೀನಾಗಿ ಒಂದು ಕ್ಲೀನಾಗಿ ಮಾಡ್ಕೊಂಡು ಇದು ಮಾಡ್ತಾರೆ. ಕುದುರೆಗಳು ಡೈಲಿ ವಾಶ್ ಮಾಡ್ಕೊಂಡಿರೋ ಡೈಲಿ ವಾಶ್ ಇದು ಇಲ್ಲ ಅಂದ್ರೆ ಚೆನ್ನಾಗಿತ್ತು ಅಂದ್ರೆ ಮಾಲಿಶ್ ಮಾಡಬೇಕು ಕ್ಲೀನಾಗಿ, ಅಷ್ಟೇ ಮಾಲಿಶ್ ಮಾಡಿ. ಇಲ್ಲ ಅಂದ್ರೆ ಗಲೀಜಾಗಿ ಒದ್ದಾಡಿತ್ತು ಅಂತಾರೆ ಮಣ್ಣಲ್ಲಿ, ಕ್ಲೀನಾಗಿ ನೀರು ಇದು ಮಾಡಿ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಮಗು ತರ ಕೇರ್ ಮಗು ತರ ಏನು ಸಣ್ಣ ಮಕ್ಕಳು ತರ ಯಾವ ತರ ಪೋಷಣೆ ಮಾಡ್ತೀವಿ ಅದೇ ತರನೇ ಕ್ಲೀನ್ ಆಗಿ ಎಲ್ಲ ಪೋಷಣೆ ಮಾಡಿ ಸರ್. ಯಾವ ಟೈಮಲ್ಲಿ ಬ್ರೀಡಿಂಗ್ ಗಳನ್ನ ಮಾಡ್ತೀರಾ ಸರ್? ಜನವರಿ 15 ಮೇಲೆ ನಮಗೆ ಇಲ್ಲಿ ಇದು ಟೀಚಿಂಗ್ ಅಂತ ನಡೀತೆ. ಹೆಣ್ಣು ಕೂದರುಗಳು ತೊಗೊಂಬಂದು ಗಂಡು ಕೂದಲು ಅದನ್ನ ಸ್ಮೆಲ್ ನೋಡಿಸಿ ಆ ವೀಟಲ್ಲಿ ಇದೆಯಾ ಅಂತ ನೋಡಿ ಚೆಕ್ ಮಾಡಿ, ಆಮೇಲೆ ಡಾಕ್ಟ್ರು ಅದನ್ನೆಲ್ಲ ಕ್ಲೀನಾಗಿ ಇದಿದೆಯಾ ಅಂದ್ಬಿಟ್ಟು ಅಲ್ಲಿಗೆ ಸ್ಕ್ಯಾನರ್ ಹಾಕಿ ನೋಡಿ ಪಡಿ ಎಲ್ಲ ಚೆಕ್ ಮಾಡಾದ್ಮೇಲೆ ಫೆಬ್ರವರಿಯಿಂದ ಕವರಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಹೆಣ್ಣು ಕುದುರೆಗಳು ಅಂದ್ರೆ ಹೀಟಿಗೆ ಆ ಟೈಮಲ್ಲಿ ಮಾತ್ರ, ಪರ್ಟಿಕ್ಯುಲರ್ ಆ ಟೈಮಲ್ಲಿ ಮಾತ್ರ ಬರುತ್ತೆ. ಜನವರಿ ಜೂನ್ ಜುಲೈ ಇಲ್ಲೇ, ಜನವರಿ ಟು ಜೂನ್ ಜುಲೈ. ಅಂದ್ರೆ ಗಂಡು ಕುದುರೆಗಳು ಯಾವ ಥರ? ಗಂಡು ಕುದುರೆಗಳು ಅಂತ ಅಂದ್ರೆ ಏನಿಲ್ಲ, ಅವು ಹೆಣ್ಣು ಕುದುರೆ ಈಟಲ್ಲಿ ಬಂದಾಗ ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿ ಸ್ಕ್ಯಾನ್ಗೆ ಹಾಕೆಲ್ಲ ನೋಡಿರ್ತಾರೆ, ಕ್ಲೀನಾಗಿ ಎಲ್ಲ ಇತ್ತು ಕವರಿಂಗ್ ಕ್ಲೀನಾಗಿ ಕ್ಲೀನಾಗಿ ಇದು ಈಟಿಗೆ ಬಂದಿದೆ ಅಂತಾಗ ನಮ್ಮ ಹತ್ರ ಫೋನ್ ಮಾಡ್ತಾರೆ. ಅವಾಗ ನಾವೇನು ಮಾಡ್ತೀವಿ, ರೆಡಿ ಮಾಡ್ಕೊಂಡು ಅದನ್ನ. ಅಂದರೆ ಗಂಡು ಕುದುರೆಯಲ್ಲೂ ನೀವು ಅಂದರೆ ಅದಕ್ಕೂ ಟೈಮ್ ಇರುತ್ತೆ, ಇಲ್ಲ ಅಂದ್ರೆ ಯಾವಾಗಲೂ ಈಟಲ್ಲಿ ಇರುತ್ತೆ ಅದು ಗಂಡು ಕುದುರೆಗಳು? ಗಂಡು ಕುದುರೆ ಹೆಣ್ಣು ಕುದುರೆ ಈಟಲ್ಲಿ ಚೆಕ್ ಮಾಡೋದು, ಗಂಡು ಕುದುರೆ ಚೆಕ್ ಮಾಡಲ್ಲ. ಹೆಣ್ಣು ಕುದುರೆ ಈಟಲ್ಲಿ ಗಂಡು ಕುದುರೆ ಯಾವಾಗ ಬೇಕಾದ್ರೂ ಬಂದ್ರು ಯಾವಾಗ ಬೇಕಾದ್ರೂ ರೆಡಿ ಇರುತ್ತೆ. ಅವನ್ನ ಯಾವ್ದು ಮೆನ್ಷನ್ ಮಾಡಿರ್ತಾರೆ, ಈ ಹೆಣ್ಣು ಕುದುರೆಗೆ ಇಂಥದ್ದೇ ಗಂಡು ಕುದುರೆ ಅಂತ ಮೆನ್ಷನ್ ಮಾಡಿರ್ತಾರೆ. ಅವಾಗ ನಾವು ಅದು ಕರ್ಕೊಂಡು ಕವರಿಂಗ್ ಮಾಡಿಸ್ತೀವಿ ನಾವು. ಈಗ ಕುದುರೆಗಳು ಮಳೆ ಇವೆಲ್ಲ ಬಂದಾಗ ಸರ್, ಕುದುರೆಗಳಿಗೆ ಮಳೆ ಪಳೆಗೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿರ್ತವೆ. ಫುಲ್ ಮಳೆ ಈಗ ಪ್ರೆಗ್ನೆಂಟ್ ಮೇಯರ್ಸ್ಗಳು ಮತ್ತು ಬರ್ಡು ಅವೆಲ್ಲ ಫುಲ್ ಆಚೆ ಬಿಟ್ಟಿರ್ತಾರಲ್ಲ, 24 ಅವರ್ ಆಚೆನೇ ಇರ್ತವೆ. ಮಳೆ ಸುಳಿ ಏನಿಲ್ಲ, ಏನಿದ್ರು ಜನವರಿ ಟೈಮಲ್ಲಿ ಒಳಗೆ ಬರ್ತಾವೆ ಅಷ್ಟೇ. ಫುಲ್ ಎಲ್ಲ ಪ್ರೆಗ್ನೆಂಟ್ ಮೇಯರ್ಸು ಮತ್ತು ಎಲ್ಲ ಫುಲ್ ಎಲ್ಲ ಒಳಗೆ ಆ ಟೈಮ್ಗೆ ಜನವರಿ ಬರ್ತವೆ. ಒಂದು 6 ತಿಂಗಳು ಹೊರಡ್ತೈತಿ, 6 ತಿಂಗಳು ಆಚೆ ಇರ್ತವೆ. 6 ತಿಂಗಳು ಒಳಗಡೆ 6 ತಿಂಗಳು ಆಚೆ ಇರ್ತವೆ. ಮಳೆ ಏನಿಲ್ಲ, ಎನಿ ಟೈಮ್ ಆಚೆನೆ. ಪ್ರೆಗ್ನೆಂಟ್ ಮೇಯರ್ಸ್ ಆಗಲಿ ಯಾವಾಗಲಿ ಫುಲ್ ಎಲ್ಲ ಆಚೆ. ಈಗ ನಮಗೆ ಮನುಷ್ಯರಿಗಾದ್ರೆ ಇವಾಗ ಜ್ವರ ಬಂದು ಮಳೆ ಗಿಳೆಲ್ಲ ನಿಂತ್ರೆ ಜ್ವರ ಬರೋದು, ಇಲ್ಲ ನೆಗಡಿ ಆಗೋದು, ಶೀತ ಆಗೋದು ಇವೆಲ್ಲ ಆಗುತ್ತೆ. ಇದು ಕುದುರೆಲ್ಲೂ ಕೂಡ ಕುದುರೆಗೆ ಏನಾರು ಹುಷಾರಿಲ್ಲ ಅಂದ್ರೆ ಮೇವು ತಿಂದೆಲ್ಲ ಇರೋದು, ಸುಮ್ಮನೆ ನಿಂತ್ಕೊಳ್ಳೋದು, ಅಕಸ್ಮಾತ್ ಏನೋ ಕ್ಯಾಲಿಕ್ ಹೊಟ್ಟೆ ನೋವು ಬತ್ತು ಅಂತಂದ್ರೆ ಕಾಲು ಕೆರೆಯೋದು, ಈ ಥರ ಕಾಲು ಕೆರೆಯುತ್ತೆ. ಹೊಟ್ಟೆ ನೋವು ಕುದುರೆಗೆ ಇಂಪಾರ್ಟೆಂಟ್, ಹೊಟ್ಟೆ ನೋವು ಕ್ಯಾಲಿಕ್ ಅದು ಬತ್ತು ಅಂದರೆ ಕಾಲು ಕೆರೆಬಿಟ್ಟು ಮನಿಕೊಂಡು ಒದ್ದಾಡ್ಬಿಡೋದು. ತಕ್ಷಣ ನೋಡ್ಕೋಬೇಕು, ಅಬ್ಸರ್ವ್ ಮಾಡ್ತಾ ಇರಬೇಕು. ಕುದುರೆ ಏನು ಮಾಡ್ತೀವಿ, ಹೊಟ್ಟೆ ನೋವು ಬತ್ತು ಅಂದರೆ ತಕ್ಷಣ ನಾವು ನೋಡ್ಕೋಬೇಕು. ಅದು ನೋಡ್ಕೊಳ್ಳಿಂದ ಒಂದು 1/4 ಗಂಟೆ 20 ನಿಮಿಷ ಆಯಿತು ಅಂದರೆ ಅದು ರೋಲಾಗಿ ಒಳಗಡೆ ಇದಾಗ್ಬಿಡ್ತೈತಿ ಫುಲ್ ಕುದುರೆಗೆ. ಅದೊಂದೇ ಇಂಪಾರ್ಟೆಂಟ್. ಹೊಟ್ಟೆ ನೋವು ಬತ್ತು ಅಂದರೆ ಕುಡಿ ಇಂಪಾರ್ಟೆಂಟು. ಗೊತ್ತಾಗ್ಬಿಡುತ್ತೆ ಸರ್ ಕುದುರೆ ಯಾವ ಥರ. ಅದು ಕುದುರೆ ನೋಡ್ತಿದ್ದಂಗೆ ಇದು ಹುಷಾರಾಗೈತಾ ಇಲ್ವಾ, ಅದು ಮಕ್ಕ ನೋಡ್ತಿದ್ದಂಗೆ ಒಂಥರ ಸಪ್ಪಿಗಿರೋದು ಗೊತ್ತಾಗ್ಬಿಡ್ತೇವೆ ಏನಾಗೈತೆ. ಡಾಕ್ಟ್ರ್ ಇಮಿಡಿಯೇಟಾಗಿ ಬರ್ತಾರೆ, ನಾವು ಫೋನ್ ಮಾಡಿ ಕರ್ಸ್ಕೊತೀವಿ, ಅವ್ರು ಇಮಿಡಿಯೇಟ್ ಚೆಕ್ ಮಾಡ್ತಾರೆ, ಜ್ವರ ಬಂದೈತೆ ಏನೆಲ್ಲ ಚೆಕ್ ಮಾಡಿಬಿಟ್ಟು ಕ್ಲೀನಾಗಿ ಎಲ್ಲ ಚೆಕ್ ಮಾಡಿ ಇದು ಮಾಡ್ತಾರೆ, ಕ್ಲಿಯರ್ ಮಾಡಿ ಇದೇ ಮಾಡ್ತಾರೆ. ಅಂದರೆ ಡಾಕ್ಟ್ರುಗಳೆಲ್ಲ ಇಲ್ಲಿ ಅಂದರೆ ಇದೇ ಕ್ವಾರ್ಟರ್ ಇಲ್ಲ 24 ಅವರ್ ಆ ಟೈಮ್ ಬೇಕು, ಆ ಟೈಮ್ ಅಲರ್ಟ್ ಆಗಿರ್ತಾರೆ. 24 ಅವರ್ ಡ್ಯೂಟಿ ಅವ್ರಿಗೆ ಮಾತ್ರ. ಯಾವ ಟೈಮ್ ನಿದ್ದೆ ಮಾಡ್ಬೋದು ಏನು, 24 ಅವರ್ ಡ್ಯೂಟಿ ಎನಿ ಟೈಮ್. ಫೋನ್ ಮಾಡಿದ ತಕ್ಷಣ ಬರ್ತಾರೆ. ಟೋಟಲ್ ಎಷ್ಟು ಡಾಕ್ಟ್ರುಗಳಿದ್ದಾರೆ ಸರ್ ಇಲ್ಲಿ ಕುದುರೆ ಫಾರಮಲ್ಲಿ? ಈಗ ಇದು ದೊಡ್ಡ ಕುದುರೆ ಫಾರಮ್ ಇದೆಯಲ್ಲ, ಈ ಕುದುರೆ ಫಾರಮಲ್ಲಿ ಟೋಟಲ್ ಎಷ್ಟು ಜನ ಡಾಕ್ಟ್ರು? ಒಬ್ರು ಇಂಪಾರ್ಟೆಂಟ್ ಒಬ್ರು ಇದ್ದಾರೆ, ಸರ್ಜನ್ ಒಬ್ರು, ಇನ್ನಿಬ್ರು ಮಾಮೂಲಿ. ಹಾಗೆ ಈ ಕಬ್ಬಣಗಳು ಕೂಡ ಅವಾಗ ಹಾಕಿದೆ ಇವನ್ನೆಲ್ಲ ರಾಡ್ಗಳು ಅವೆಲ್ಲ ಅವಾಗ ಅವರಿಂದನೇ ಹಾಕಿರೋದು ಇವನ್ನೆಲ್ಲ ಫುಲ್ ಎಲ್ಲ ಅವಲೇ ಹಾಕಿರೋದು. ಸರ್ ಇದು ಜಾಕಿ ಅಂತ. ಕುದುರೆ
ಕುದುರೆ ಓಡಿಸೋ ಜಾಕಿ ಇದು. ಹಾಂ 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 ಈಗ ಹೆಂಗ್ ಗೊತ್ತಾ, ಈಗ ನಾವು ಎಷ್ಟೋ ಜನಕ್ಕೆ ಓದ್ದೆಲ್ಲ ಇರ್ತಾರೆ. ಈಗ ನಮ್ಮ ಕುದುರೆ ಓಡ್ತಾ ಇದೆ ಅಂದರೆ ಯೂನಿಫಾರ್ಮ್ ಇದು ಪೂನಾವಾಲಾ ಯೂನಿಫಾರ್ಮ್ ಇದು. ಪೂನಾವಾಲಾ ಯೂನಿಫಾರ್ಮ್ ಇದು ಪೂನಾವಾಲಾ ಯೂನಿಫಾರ್ಮ್ ಅಂದ್ರೆ ಇಲ್ಲಿ ಮುಂದೆನೂ ವಿ ಅಂತ ಇರುತ್ತೆ. ಅದು ಮಲಿಯಾರ್ದು ಅದು ಮಲ್ಯ ಅವ್ರದ್ದು. ಈಗ ಚೇಂಜ್ ಆಯ್ತಲ್ಲ, ಈಗ ಇದು ಚೇಂಜ್ ಆಯ್ತಲ್ಲ. ಇದು ಮುಂಚೆ ಆದ್ರೆ ಮಲ್ಯ ಅವ್ರದ್ದು ಇಲ್ಲಿ ಇತ್ತು, ಹಿಂದೆನೂ ಮುಂದೆನೂ ವಿ ಹಿಂದೆನೂ ವಿ ಶೇಪ್, ಮುಂದೆನೂ ವಿ ಶೇಪ್ ಹಿಂದೆನೂ ವಿ ಶೇಪ್. ಅದೇ ಬಟ್ ಇದು ಪೂನಾವಾಲಾ ಅವ್ರದ್ದು. ಇದು ಪೂನಾವಾಲಾ ಯೂನಿಫಾರ್ಮ್ ಇದು. ಅಂದ್ರೆ ಇದು ಅವರು ಐಡೆಂಟಿಫೈಗೋಸ್ಕರ ಈ ತರ ಯೂನಿಫಾರ್ಮ್. ಈಗ ಒಂದೊಂದು ಸ್ಕೂಲ್ ಯಾವ ತರ ಯೂನಿಫಾರ್ಮ್ ಇರುತ್ತೆ ಆ ತರ ಒಂದೊಂದು ಕುದುರೆ ಓನರ್ಗೆ ಒಂದೊಂದು ಯೂನಿಫಾರ್ಮ್. ಈಗ ಇದು ವಿಜಯಮಲ್ಲ ವಿಜಯಮಲ್ಲ ಕುದುರೆ ಓಡ್ತಾ ನೋಡೋ ಜಾಕಿ ಅಂತಾರೆ. ಈಗ ಪೂನಾವಾಲಾ ಕುದುರೆ ಓದ್ತಕೊಂಡು ಜಾಕಿ ಅವರು ಆ ತರ ಲೆಕ್ಕ ಯೂನಿಫಾರ್ಮ್ ಇದು.